ಹರೇ ಕೃಷ್ಣ. ಭಗವದ್ಗೀತೆ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸುವ 2 ಬಗೆಯ ಮನುಷ್ಯರು ಯಾರು? ಉತ್ತರ: ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಪ್ರಶ್ನೆ 2. ಕರ್ಮಯೋಗ ಎಂದರೇನು? ಉತ್ತರ: ಒಬ್ಬರು ಪರಮ ಉನ್ನತವಾದುದನ್ನು ಸಂಪೂರ್ಣವಾಗಿ ಅವಲಂಬಿಸಿ ತಮಗೆ ಪೂರ್ವ ನಿಗದಿಪಡಿಸಿದ ಕಾರ್ಯಗಳನ್ನು ಮಾಡುವುದಕ್ಕೆ ಬುದ್ಧಿಯೋಗದ ಕರ್ಮಯೋಗ ಎನ್ನುತ್ತಾರೆ. ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ತತ್ವಗಳಿಗೆ ಅನುಗುಣವಾಗಿ ಕಾರ್ಯ ಮಾಡುವುದರಿಂದಲೂ ಕರ್ಮಬಂಧನದಿಂದ ಮುಕ್ತವಾಗಬಹುದು. ಪ್ರಶ್ನೆ 3. ಮಿಥ್ಯಾಚಾರಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಯಾರ ಮನಸ್ಸು ಸದಾ ಯಾವುದಾದರೂ ಇಂದ್ರಿಯ ಭೋಗದಲ್ಲಿ ನೆಟ್ಟಿರುತ್ತದೆಯೋ, ಆದರೂ ಅವರು ಧ್ಯಾನ ಮಾಡುವಂತೆ ನಟಿಸುತ್ತಾರೋ ಅವರನ್ನು ಮಿಥ್ಯಾಚಾರಿ ಎಂದು ಕರೆಯುತ್ತಾರೆ. ಪ್ರಶ್ನೆ 4. ಸನ್ಯಾಸಾಶ್ರಮವನ್ನು ಸ್ವೀಕರಿಸಲು ಯಾರು ಅರ್ಹರು? ಉತ್ತರ: ಲೌಕಿಕ ಜನರ ಹೃದಯಗಳನ್ನು ಪರಿಶುದ್ಧಗೊಳಿಸಲು ವಿಧಿಸಿರುವ ಕರ್ತವ್ಯಗಳಿವೆ. ಇವನ್ನು ನಿರ್ವಹಿಸಿ ಪರಿಶುದ್ಧವಾದ ನಂತರ ಮನುಷ್ಯನು ಸನ್ಯಾಸವನ್ನು ಸ್ವೀಕರಿಸಬಹುದು. ಪರಿಶುದ್ಧವಾಗದೆ ಥಟ್ಟನೆ ಸನ್ಯಾಸವನ್ನು ಸ್ವೀಕರಿಸಿದ ಮನುಷ್ಯನಿಗೆ ಜಯವು ಲಭಿಸುವುದಿಲ್ಲ. ಹೃದಯವು ಶುದ್ಧವಾಗದೆ ಸನ್ಯಾಸವು ಸಾಮಾಜಿಕ ವ್ಯವಸ್ಥೆಯ ಕ್ಷೋಭೆಯಷ್ಟೇ ಆಗುತ್ತದೆ. ಪ್ರಶ್ನೆ 5. ಕೃಷ್ಣನಿಗೆ ಕೆಲಸ ಮಾಡುವುದರಿಂದ ಏನು ಪ್ರಯೋಜನ? ಉತ್ತರ: ಐಹಿಕ ಜಗತ್ತಿನಲ್ಲಿ ಯಾವ ಕೆಲಸ ಮಾಡಿದರೂ ಅದು ಬಂಧನಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಎರಡಕ್ಕೂ ಪ್ರತಿಕ್ರಿಯೆಗಳಿರುತ್ತವೆ. ಯಾವುದೇ ಪ್ರತಿಕ್ರಿಯೆಯಿಂದಲೂ ಕೆಲಸ ಮಾಡಿದವನು ಬಂಧನಕ್ಕೆ ಒಳಗಾಗುತ್ತಾನೆ. ಆದುದರಿಂದ ಕೃಷ್ಣನ ಸಂತೃಪ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು. ಇಂತಹ ಕರ್ಮ ಮಾಡುವಾಗ ಮನುಷ್ಯನು ಮುಕ್ತಿಯ ಸ್ಥಿತಿಯಲ್ಲಿ ಇರುತ್ತಾನೆ. ಪ್ರಶ್ನೆ 6. ಐಹಿಕ ಸೃಷ್ಟಿಗೆ ಕಾರಣವೇನು? ಉತ್ತರ: ಸಕಲ ಜೀವಿಗಳ ಪ್ರಭುವು ಇಹಲೋಕವನ್ನು ಸೃಷ್ಟಿ ಮಾಡಿರುವುದು ಭಗವದ್ಧಾಮಕ್ಕೆ ಹಿಂದಿರುಗಲು ಬದ್ಧ ಜೀವಿಗಳಿಗೆ ಒಂದು ಅವಕಾಶ. ಐಹಿಕ ಸೃಷ್ಟಿಯಲ್ಲಿನ ಎಲ್ಲ ಜೀವಿಗಳು ಪ್ರಕೃತಿಯಿಂದ ಬದ್ಧರು. ಏಕೆಂದರೆ ಅವರು ದೇವೋತ್ತಮ ಪರಮಪುರುಷನಾದ ಕೃಷ್ಣ ಅಥವಾ ವಿಷ್ಣುವಿನೊಡನೆ ತಮ್ಮ ಸಂಬಂಧವನ್ನು ಮರೆತು ಬಿಡುತ್ತಾರೆ. ಪ್ರಶ್ನೆ 7. ದೇವತೆಗಳು ಯಾರು? ಉತ್ತರ: ದೇವತೆಗಳು ಐಹಿಕ ವ್ಯವಹಾರಗಳ ಆಡಳಿತವನ್ನು ನಿರ್ವಹಿಸಲು ಅಧಿಕಾರವನ್ನು ಪಡೆದವರು. ಪ್ರತಿಯೊಬ್ಬ ಜೀವಿಯ ದೇಹ ಮತ್ತು ಆತ್ಮಗಳ ಪೋಷಣೆಗಾಗಿ ವಾಯು, ಬೆಳಕು, ನೀರು ಮತ್ತಿತರ ಎಲ್ಲ ವರಗಳನ್ನು ಒದಗಿಸುವ ಹೊಣೆಯನ್ನು ದೇವತೆಗಳಿಗೆ ವಹಿಸಿದೆ. ಅವರು ದೇಹೋತ್ತಮ ಪರಮಪುರುಷನ ಶರೀರದ ವಿವಿಧ ಭಾಗಗಳಲ್ಲಿ ಅಸಂಖ್ಯ ಸಹಾಯಕರಾಗಿ ಇದ್ದಾರೆ. ದೇವತೆಗಳು ದೇವೋತ್ತಮ ಪರಮಪುರುಷನ ಪರವಾಗಿ ವಿವಿಧ ಅಗತ್ಯಗಳ ಪೂರೈಕೆಯ ಅಧಿಕಾರ ಪಡೆದ ಅಭಿಕರ್ತರು. ಪ್ರಶ್ನೆ 8. ಐಹಿಕ ಬಂಧನದಲ್ಲಿರುವ ಆತ್ಮನು ಹೇಗೆ ಪ್ರತಿಕ್ರಿಯೆಗೆ ಕಾರಣವಾಗುವ ಕ್ರಿಯೆಯಲ್ಲಿ ತೊಡಗುತ್ತಾನೆ? ಉತ್ತರ: ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಪ್ರಶ್ನೆ 9. ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಉತ್ತರ: ಜೀವಿಗೆ ಐಹಿಕ ಸೃಷ್ಟಿಯೊಡನೆ ಸಂಬಂಧ ಬಂದಾಗ ರಜಗುಣದ ಸಹವಾಸದಿಂದ ಕೃಷ್ಣನಲ್ಲಿ ಅವನ ನಿತ್ಯಪ್ರೇಮವು ಕಾಮವಾಗಿ ಮಾರ್ಪಡುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಹುಳಿ ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರಾಗುವಂತೆ ಭಗವಂತನ ಪ್ರೇಮದ ಅರಿವು ಕಾಮವಾಗಿ ಮಾರ್ಪಡುತ್ತದೆ. ಪ್ರಶ್ನೆ 10. ಕಾಮದ ವಿವಿಧ ಪ್ರಮಾಣಗಳು ಯಾವುವು? ಉತ್ತರ: 3 ಪ್ರಮಾಣಗಳ ಆವರಣಗಳು ಜೀವಿಯನ್ನು ಮುಚ್ಚಿ ಅವನ ಶುದ್ಧ ಪ್ರಜ್ಞೆಯನ್ನು ಮಸುಕುಗೊಳಿಸುತ್ತವೆ.
ಬೆಂಕಿಯಲ್ಲಿನ ಹೊಗೆ, ಕನ್ನಡಿಯ ಮೇಲಿನ ಧೂಳು, ಭ್ರೂಣದ ಸುತ್ತಣ ಗರ್ಭಕೋಶದಂತೆ ಇರುವ ಈ ಆವರಣವು ಕಾಮದ ವಿವಿಧ ತೋರಿಕೆಗಳು ಅಷ್ಟೆ. ಪ್ರಶ್ನೆ 11. ಕಾಮದ ಆವಾಸ ಸ್ಥಾನಗಳು ಯಾವುವು? ಉತ್ತರ: ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಪ್ರಶ್ನೆ 12. ಭಗವದ್ಗೀತೆಯ ಜ್ಞಾನವನ್ನು ಮತ್ತು ವಿಜ್ಞಾನವನ್ನು ಯಾವಾಗ ಮತ್ತು ಯಾರು ಮನುವಿಗೆ ನೀಡಿದರು? ಉತ್ತರ: ಭಗವಾನ್ ಶ್ರೀಕೃಷ್ಣನ ಮೊದಲ ಶಿಷ್ಯನಾದ ಸೂರ್ಯದೇವ ವಿವಸ್ವಾನ್ ತ್ರೇತಾಯುಗದ ಆದಿಯಲ್ಲಿ ಮನುವಿಗೆ ಭಗವದ್ಗೀತೆಯ ಜ್ಞಾನ ಮತ್ತು ವಿಜ್ಞಾನವನ್ನು ನೀಡಿದನು. ಪ್ರಶ್ನೆ 13. ಭಗವದ್ಗೀತೆಯ ಜ್ಞಾನವು ಈ ಪ್ರಸ್ತುತ ಸಮಯದಲ್ಲಿ ಏಕೆ ಕಳೆದು ಹೋದಂತೆ ಕಾಣುತ್ತಿದೆ? ಉತ್ತರ: ಭಗವದ್ಗೀತೆಯು ಅಲೌಕಿಕವಾದ ಜ್ಞಾನವಾಗಿದ್ದು ಗುರು ಪರಂಪರೆಯ ಮೂಲಕ ಸ್ವೀಕರಿಸಲ್ಪಟ್ಟಿದೆ. ಅದನ್ನು ಮಿಶ್ರಣಗೊಳಿಸದೆ ಅಥವಾ ನಿಸ್ಸಾರಗೊಳಿಸದೆ ಯಥಾರೂಪವಾಗಿ ಅರ್ಥ ಮಾಡಿಕೊಳ್ಳಬೇಕು. ರಾಜರ್ಷಿಗಳು ಎಂದರೆ ಅತೀಂದ್ರಿಯ ಜ್ಞಾನವನ್ನು ಸಂಪೂರ್ಣವಾಗಿ ಅರಿತುಕೊಂಡವರು. ಗುರು ಪರಂಪರೆಯಲ್ಲಿ ಈ ಜ್ಞಾನವನ್ನು ತಮ್ಮ ಪ್ರಜೆಗಳಿಗೆ ಅದರ ಉದ್ದೇಶವನ್ನು ಕಾರ್ಯಗತಗೊಳಿಸಲು ರವಾನಿಸಿದರು. ಆದರೆ ನೀತಿನಿಷ್ಠೆಗಳಿಲ್ಲದ ವ್ಯಾಖ್ಯಾನಕಾರರ ಉದ್ದೇಶಗಳು ಮೂಲ ಉದ್ದೇಶಗಳನ್ನು ನಷ್ಟಗೊಳಿಸಿದ ಕೂಡಲೇ ಗುರು ಪರಂಪರೆಯನ್ನು ಮತ್ತೆ ಸ್ಥಾಪಿಸುವ ಅಗತ್ಯವು ತಲೆದೋರಿತು. ಪ್ರಶ್ನೆ 14. ಭಗವದ್ಗೀತೆಯ ವಿಜ್ಞಾನವನ್ನು ತಿಳಿಸಲು ಕೃಷ್ಣನು ಅರ್ಜುನನನ್ನು ಏಕೆ ಆರಿಸಿಕೊಂಡನು? ಉತ್ತರ: ಅರ್ಜುನನನ್ನು ಕೃಷ್ಣನು ಆರಿಸಿದನು ಏಕೆಂದರೆ ಅವನು ಭಗವಂತನ ಭಕ್ತ ಮತ್ತು ಅವನ ಸ್ನೇಹಿತ. ಅವನು ಕೃಷ್ಣನು ಹೇಳಿದಂತೆ ಅಲೌಕಿಕ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಗುರು ಶಿಷ್ಯ ಪರಂಪರೆಯನ್ನು ಮುನ್ನಡೆಸಬಹುದು. ಪ್ರಶ್ನೆ 15. ತನಗಿಂತ ಜನ್ಮದಲ್ಲಿ ಹಿರಿಯನಾದ ವಿವಸ್ವಾನಿಗೆ ಕೃಷ್ಣನು ಭಗವದ್ಗೀತೆಯ ಜ್ಞಾನವನ್ನು ಬೋಧಿಸಿದನು ಎಂಬ ಅಂಶವನ್ನು ಅರ್ಜುನನು ಏಕೆ ಕೇಳುತ್ತಾನೆ? ಉತ್ತರ: ವಾಸ್ತವ ಸಂಗತಿ ಎಂದರೆ ಅರ್ಜುನನು ಈ ಪ್ರಶ್ನೆಯನ್ನು ಕೇಳುತ್ತಿರುವುದು ತನಗಾಗಿ ಅಲ್ಲ, ದೇವೋತ್ತಮ ಪರಮಪುರುಷನಲ್ಲಿ ನಂಬಿಕೆ ಇಲ್ಲದವರಿಗಾಗಿ ಅಥವಾ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನಾಗಿ ಸ್ವೀಕರಿಸುವ ವಿಚಾರವನ್ನು ಒಪ್ಪದವರಿಗಾಗಿ. ಪ್ರಶ್ನೆ 16. ತನಗಿಂತ ಹಿರಿಯನಾದ ವಿವಸ್ವಾನ್ಗೆ ಭಗವದ್ಗೀತೆಯ ಜ್ಞಾನವನ್ನು ಉಪದೇಶಿಸಲಾಗಿದೆ ಎಂದು ಅರ್ಜುನನು ಅವನನ್ನು ಪ್ರಶ್ನಿಸಿದಾಗ ಕೃಷ್ಣನು ಏನು ಉತ್ತರಿಸುತ್ತಾನೆ? ಉತ್ತರ: ಅವನಿಗೆ ಹುಟ್ಟಿಲ್ಲ ಮತ್ತು ಅವನ ಅತೀಂದ್ರಿಯ ದೇಹವು ಎಂದಿಗೂ ಹದಗೆಡುವುದಿಲ್ಲ ಎಂದು ಕೃಷ್ಣ ಉತ್ತರಿಸುತ್ತಾನೆ. ಅವನು ಮತ್ತು ಅರ್ಜುನನು ಅನೇಕ ಜನ್ಮಗಳನ್ನು ಕಳೆದಿದ್ದಾರೆ. ಕೃಷ್ಣನಿಗೆ ಅವೆಲ್ಲ ಜನ್ಮಗಳ ನೆನಪಿದೆ, ಆದರೆ ಅರ್ಜುನನಿಗೆ ಇಲ್ಲ. ಪ್ರಶ್ನೆ 17. ಭಗವಂತನು ಈ ಜಗತ್ತಿನಲ್ಲಿ ಏಕೆ ಮತ್ತು ಯಾವಾಗ ಅವತರಿಸುತ್ತಾನೆ? ಉತ್ತರ: ಮೇಲ್ನೋಟದ ಕಾರಣಗಳು. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೋ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೋ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೋ ಭಗವಂತನು ಪ್ರತಿ ಯುಗದಲ್ಲಿ ಅವತರಿಸುತ್ತಾನೆ. ಆಳವಾದ ಕಾರಣ: ಅವನ ಅತ್ಯಂತ ಪ್ರಿಯ ಭಕ್ತರ ಸಂತೋಷಕ್ಕಾಗಿ. ಹೇಗೆ ಒಬ್ಬ ತಾಯಿಯು ಮನೆ ಕೆಲಸ ಮಾಡಲು ಸೇವಕರನ್ನು ಹೊಂದಿದ್ದರೋ ತನ್ನ ಮಕ್ಕಳಿಗೆ ಆಹಾರವನ್ನು ತಾನೇ ಸಿದ್ಧಪಡಿಸಿ ಉಣಿಸಲು ಬಯಸುತ್ತಾಳೆ, ಹಾಗೆಯೇ ಭಗವಂತನು ವಿವಿಧ ದೇವತೆಗಳನ್ನು ಅಥವಾ ತನ್ನ ಅವತಾರಗಳನ್ನು ಮೇಲಿನ ಮೇಲ್ನೋಟದ ಕಾರಣಗಳನ್ನು ಮಾಡಲು ಕಳಿಸಬಹುದು, ಆದರೆ ಅವನು ತನ್ನ ಭಕ್ತರೊಂದಿಗೆ ತನ್ನ ಸಂಬಂಧವನ್ನು ಆನಂದಿಸುತ್ತಾನೆ. ಹರೇ ಕೃಷ್ಣ.